10,000 ರೂಪಾಯಿ 15,000 20,000 ಪಗಾರ ಕೊಟ್ಟು ಒಂದು 4 ಮಂದಿ ನೀಡ್ರಿ ಫೋನ್ ಹಚ್ಚಾಕ ದಿವಸ ನೆನಪಡೋದು ಗುರುಗಳು. ಯಾಕಂದ್ರೆ ನಮ್ಮ ಮೈಂಡ್ ಹೆಂಗೆ ಮಬ್ಬ ಐತಿ ಮತ್ತ ಅಂದಾಗ 12 ವರ್ಷ ನೀರಾವರಿ ಬಂದಿಲ್ಲ. ಸ್ವತಂತ್ರ ಸಿಕ್ಕಾಗಿದ್ರೆ ಬಂದಿಲ್ಲ. ಈ ಸ್ವತಂತ್ರ ಸಿಕ್ಕ ಮೇಲೆ ಯೋಜನೆ ಸಾಂಕ್ಷನ್ ಆಗಿ 14 ವರ್ಷ 15 ವರ್ಷ ಆದ್ರೂ ಕೂಡ ನೀರು ಬಂದಿಲ್ಲ ಅಂತಂದ್ರೆ ದುರ್ದೈವ. ಎಂತ ಕರ್ಮಪ್ಪ ಅಂದ್ರ ಆ ಬ್ರಿಟಿಷರ್ ಚಲೋ ಇದ್ರ, ಅವ್ರು ಕೆಂಪು ಬ್ರಿಟಿಷರ್ ಇದ್ರ, ಅವ್ರು ಹೆಂಗಾರ ಮಾಡಿ ಗುದ್ದಾಡಿ ಗಾಂಧೀಜಿ ಅಂತ ಬಹಳಷ್ಟು ಶ್ರಮ ಹಾಕಿ ಹೊರಗೆ ಹಾಕಿದ್ರು ಹಿರಿಯರು. ಈ ಮೈಂಡ್ ಅಷ್ಟು ಅಗ್ರವಾಗಿ ಸುಧಾರಣೆ ಆಗೋ ಮೈಂಡ್ ಅಲ್ಲದ. ನಮಗೆ ಯಾರು ವೈರಿಗಳಲ್ಲ. ನಿಮ್ಮ ಅಶೋಕ್ ಪಟ್ಟಣ್ ಸಾಹೇಬ್ರು ಅಲ್ಲ, ಸಿದ್ದರಾಮಯ್ಯ ಸಾಹೇಬ್ರು ಅಲ್ಲ, ನರೇಂದ್ರ ಮೋದಿ ಸಾಹೇಬ್ರು ಅಲ್ಲ. ಬಿಟ್ಟಿ ಕೇಳೋದಿಲ್ಲ ಅವ್ರ. 1 ಟನ್ ಕಬ್ಬು ಬೆಳೆದ್ರ 5,000 ರೂಪಾಯಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸ್ಪ್ಲಿಟ್ ಮೇಲೆ ಟ್ಯಾಕ್ಸ್ ಹೋಗ್ತೈತಿ, ನರೇಂದ್ರ ಮೋದಿ ಸಾಹೇಬ್ರಿಗೆ ಹೋಗ್ತೈತಿ. ನಮ್ಮ ಹಕ್ಕ ಐತೆ ಇಲ್ಲ, ನಮ್ಮ ರೊಕ್ಕ ಐತಿ, ಪ್ರತಿಯೊಂದು ಟ್ಯಾಕ್ಸ್ ಐತೆ. ಈಗ ಅಂಗಿ ತಗೋಬೇಕಾದ್ರೆ ಟ್ಯಾಕ್ಸ್ ಐತಿ, GST ಐತಿ, ಏನ್ ತಗೊಂಡು ಎಲ್ಲಕ್ಕೂ ಈ ಬಂಗಾರ ರೈತರ ಮಕ್ಕಳಿಗೆ ಪುಕ್ಕಟ ಕೊಡ್ತಾರೋ 1,50,000 ರೂಪಾಯಿ ಹಣ ತುಂಬಲೇಬೇಕ ಅಂದಾಗ ಬಂಗಾರ ಸಿಗ್ತೈತೆ. ಅದಕ್ಕಾಗಿ ಅಶೋಕ್ ಪಟ್ಟಣ ಸಾಹೇಬರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಡೇಟ್ ಫಿಕ್ಸ್ ಅಂತ. ಯಾಕಂದ್ರೆ ಇಲ್ಲಿ ಕೇಳೋನು ಬಾಳನು ಇಲ್ಲ. ನಾವು ಬಂದ ಇದು ಇಲ್ಲೇ ಹೋರಾಟ ಮಾಡಲ್ಲ. ಹೈವೇ ಅದೇ ಸಲಾಪುರ ಹೈವೇ ಇದೆ. ಯರಗಟ್ಟಿ ಮತ್ತು ಇದು ಮುಧೋಳಿನ ಸಾರೋಳಿ ರಾಯಚೂರ ಹೈವೇ ಐತಿ. ನಮ್ಮ ಪೊಲೀಸ್ ಇಲಾಖೆ SP ಸಾಹೇಬರಿಗೆ ವಿನಂತಿ ಮಾಡ್ಕೊತಾ ಇದ್ದೀವಿ. ತಾವ ರಾಜ್ಯದ ಮುಖ್ಯಮಂತ್ರಿ ಎದುರು ತರ್ತಿರು, ಏನ DK ಶಿವಕುಮಾರ್ ಸಾಹೇಬ್ ತರ್ತಿರು, ಅಶೋಕ್ ಪಟ್ಟಣ್ ಅವರಿಗೆ ಎದುರು ತರ್ತಿರು, ಜಿಲ್ಲಾಧಿಕಾರಿ ಅವರ ಕೂಡಿ. ಯಾಕಂದ್ರೆ ಲಾ ಅಂಡ್ ಆರ್ಡರ್ ಅನ್ನ ಈ ಜಿಲ್ಲೆ SP ಅವರು DC ಅವರು ಮೇಂಟೈನ್ ಮಾಡ್ಬೇಕಾಗ್ತೈತಿ. ನಮಗೆ ಲಾ ಅಂಡ್ ಆರ್ಡರ್ 12 ವರ್ಷದಿಂದ ಲಾ ಅಂಡ್ ಆರ್ಡರ್ ಮಾಡಬಾರ್ದು ಬಿಟ್ಟಿದ್ದು ನಾವು. ಈಗ ನಮ್ಮ ಕುತ್ತಿಗೆ ಬಂದೈತೆ. ನಾವು ಲಕ್ಷಾಂತರ ಜನ ಕುಟುಂಬಗಳು ಬೀದಿಗೆ ಬರತ್ತಾವು. ನಾವು ಮಾತ್ರ ಇಲ್ಲಿ ರಸ್ತಾದಾಗ ಒಮ್ಮೆ 1,00,000 ಜನ ಬಂದು ಕುತ್ತುಪ್ಪ ಅಂತಂದ್ರ ಕುಂತಿರ್ಲಿ. ಮತ್ತ 2,000 ಕುಂಡ ಕಟ್ಟಿದ್ರಿ, 10,000 ಕುಂಡ ಕಟ್ಟಿದ್ರಿ, ತಿಂಗಳಾದ್ರು ಕಟ್ಟಿದ್ರಿಲ್ಲ. ಇರ್ಬೇಕು. ನೀವು ಬರ್ತಿರ್ಲ ಬರ್ಲೇಬೇಕಾ ನೋಡ್ರಿ. ಕಡ್ಡಾಯವಾಗಿ ತಾಯಿಯಿಂದ ಬರ್ಬೇಕು. ಯಾವ ನಮಗ್ ಕಬ್ಬು ಹಚ್ಚಿದ್ರೆ ನಿಮ್ಗೆ ಬಂಗಾರ ಮಾಡಿಸ್ಕೊಡಕ್ ಸಾಲ. ಎಂತ ಲೀಡರ್ ಉಳಿಬಾರ. ಈಗ ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಇದು ಪಕ್ಷ ಆಗಿದ್ದದ. ಇದೇ ಹೇಳಿಲ್ಲ, ವೀರಭದ್ರೇಶ್ವರ ಬಸವೇಶ್ವರ ನೀರ್ ಬಂದಪ್ಪ ಅಂದ್ರ BJP ಅವ್ರ ನೀರ್ ಹಸದು ಬಿಡಂಗಿಲ್ಲ. ಇದೇ ಜಗದೀಶ್ ಶೆಟ್ಟರ್ ನಮ್ಮ ಹೇಳ್ತಾರ. ನಮ್ಮ ಪುತ್ತೂರು ಜಗದೀಶ್ ಶೆಟ್ಟರ್ ಬರ್ತಾರೋ, ಜಿಲ್ಲಾ ಉಸ್ತುವಾರಿ ಬರ್ತಾರೋ, DK ಶಿವಕುಮಾರ್ ಬರ್ತಾರೋ, ನಿಮ್ಮ ಅಶೋಕ್ ಪಟ್ಟಣ್ ಸಾಹೇಬರು ಬರ್ತಾರೋ, ಎಲ್ಲರೂ ಬರ್ಲೇಬೇಕಲ್ಲ. ಬಂದಾಗಲೇ ಬಗ್ಗೆ ಇರ್ತದೆ. ಬರಲಿಲ್ಲ ಅಂದ್ರೆ ರಸ್ತಾ ಬಿಡಂಗಿಲ್ಲ. ಒಂದಾಗೈತಿ ನಮ್ಮ ಮೊಬೈಲ್, ಫೇಸ್ಬುಕ್, ವಾಟ್ಸಾಪ್ದಾಗ ಎಲ್ಲಿ ಬೇಕಾದ್ರೆ ಕೂತರು ಈ ರಾಜ್ಯದ ಮುಖ್ಯಮಂತ್ರಿ ನೋಡ್ತಾರೋ, ಎಲ್ಲಾ ಶಾಸಕರು ಕೂಡ ಗಮನ ಐತೆ. ಇವತ್ತು ತೀರ್ಮಾನ ಮಾಡ್ಯಾರ ಗಂಡು ಮಕ್ಕಳ ಇನ್ನ ಗುರುರಾಪುರದ ಹುಲಿಗಳು ಈ ಕಡೆ ಮತ್ತೆ ಸ್ಟಾರ್ಟ್ ಆಗಪ್ಪ ಅಂದ್ರೆ ರೈತರು ಬಂದ್ರಂದ್ರ ಇದು ವೀರಭದ್ರೇಶ್ವರ ಬಸವೇಶ್ವರ ಎಲ್ಲ ಕೂಡ ಚಾಲು ಆಗ್ತೈತಿ. ನಮ್ಮ ಶಶಿಕಾಂತ್ ಗುರೂಜಿ ಅವರ ನಾವು ಇಡೀ 31 ಜಿಲ್ಲೆ ರೈತರು ಕೂಡ ಇಲ್ಲಿ ಕರೆಸ್ತು. ಹೆದರ್ಬೇಡ್ರಿ. 31 ಜಿಲ್ಲೆ ರೈತರನ್ನು ಕೂಡ, ರೈತರ ಮುಖಂಡರ, ರಾಜ್ಯದ ನಾಯಕರನ್ನ, ಜಿಲ್ಲಾ ಮುಖಂಡರ ಕೂಡ ಕರೆಸ್ತು. ಕರೆಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ನೀವು ಯಾರು ಹೆದರ್ಬೇಕಾಗಿಲ್ಲ. ನೀರಾವರಿ ಆಗುದು ನಕ್ಕಿ. ಆದ್ರೆ ಏನ್ ಹೇಳಿದಿಲ್ಲ, ಇದು ತಲೆಯಾಗಿರ್ಬೇಕ. ನಮ್ಮ ವೈದ್ಯಗಳು ನೀವು ಆಗ್ಬೇಡ್ರಿ. ಇದೇ ಈ ಜಗದೀಶ್ ಹೇಳಿದ್ರೆ ನಮ್ಮ ವೈದ್ಯಗಳು ನೀವು ಆಗ್ಬೇಡ್ರಿ. ಓಟ್ ಯಾರ್ದಾರ ಬಟ್ ಕಣ್ಣಾಗಿ ಚುಚ್ಚಿರವ್ರಿಗೆ ನಮ್ಗೆ ಅವಶ್ಯಕತೆ ಇಲ್ಲ. ಓಟ್ ಯಾರಿಗೆ ಹಾಕ್ತಾರೆ ಹಾಕ್ತಾರೆ ನಿಮ್ ದೈವತ್. ಯಾಕಂದ್ರ ನೀವು ಎಲ್ಲಿವರೆಗೆ 1,000 ರೂಪಾಯಿಕ ಕ್ವಾರ್ಟರ್ಕ ಕೋಳಿಗೆ ಓಟ್ ಹಾಕೋದು ಬಿಡುದಿಲ್ಲ, ಅಲ್ಲಿವರೆಗೆ ಈ ಸಿಸ್ಟಮೆಟಿಕ್ ಬದಲಾವಣೆ ಆಗುದಿಲ್ಲ. ಅದನ್ನ ನೀವು ಯಾವಾಗ ತೀರ್ಮಾನ ಮಾಡ್ತೀರ, ರೈತ ದೇವರುಗಳ ಜನಾಂದೋಲನ ತೀರ್ಮಾನ ಮಾಡ್ರಿ. ನಾವು ಅಲ್ಲಿವರೆಗೆ ವಿಚಾರ ಮಾಡಕ್ ಬರ್ತದೆ. ಈಗೇನಂತಿ ನಮ್ಮ ಹಕ್ಕ, ನಮ್ಮ ನೀರ, ನಮಗ್ ಬೆಳೆಗೆ ರೇಟ, ಸರಿಯಾಗಿ ವಿದ್ಯುತ್, ರೈತರಿಗೆ ಏನೇ ಸವಲತ್ತುಗಳು ಬೇಕು ಆ ಸವಲತ್ತುಗಳನ್ನು ತಗೊಳಕ ತಾವೆಲ್ಲರೂ ಕೂಡ ಇಡೀ ಸಮಸ್ತ 60-70 ಹಳ್ಳಿ ಏನ್ ಜನ ಆಗಿರಿ. ಈಗ ಜಗದೀಶ, ಶಿವಾನಂದ ಮತ್ತು ಇಲ್ಲಿ ವೇದಿಕೆ ಮೇಲೆ ಕೂತವ್ರ ಐಟೈಡ್ ಪರಿಹಾರ ಆಗುದಿಲ್ಲ. ನೀವು ದೇವರುಗಳು ಏನು 1000 ಮಂದಿ ಇದ್ರಿ, 1000 ಮಂದಿ 100, 200 ಮಂದಿ ಹೋಗಿ ಕಾಲು ಬೀಳಕ್ ಚಾಲು ಮಾಡ್ಬೋದು. ಬರೇ ಒಂದು ಡೇಟ್ ಫಿಕ್ಸ್ ಆದ್ರೆ ಅಲ್ಲಿವರೆಗೆ ಕಾಲ್ ಮಾಡ್ರಿ. ಆಮೇಲೆ
ಇಲ್ಲಿ ಲಕ್ಷ ಮಂದಿ ಸೇರಿ ಅಂತ ಕಲ್ಯಾಣ ಆಗ್ತದೆ. ಎಷ್ಟು ಹೆಸರು ಉಳಿದೈತಂದ್ರ ರೈತ ಸಂಘದವರ ಎಲ್ಲ ಹಿರಿಯರ ಕೂಡಿ ಪಕ್ಷಾತೀತವಾಗಿ ಹೋರಾಟ ಮಾಡ್ರು. ಇನ್ನ ನಮಗ 2 ವರ್ಷ ಆದ್ರೂ ನೀರು ಬರ್ತಿರ್ಕಿಲ್ಲ. ಹೋರಾಟ ಮಾಡಿ ನೋಡ್ರಿ, ನೆನಪಿರ್ಲಿ ನಾ ಯಾಕೆ ಕೇಳತ್ತಂದ್ರೆ ಕಾಕ, ನಾನ CM ಜೋಡಿ ಒಂದ್ 2 ಸಲ ಹೋದಾಗ ನಾಷ್ಟ ಮಾಡಿದ್ರೆ ನನಗ್ ಕುಣಿಸ್ರ. ನಿಮ್ಮ ಅಶೋಕ್ ಪಟ್ಟಣ್ ಸಾಹೇಬ್ ದಿವಸ CM ಜೋಡಿ ನಾಷ್ಟ ಮಾಡ್ತಾನ. ನಿಜವಾಗಿ ದಿವಸ ನಾಷ್ಟ ಮಾಡ್ತಿರ್ತಾರ, ದಿವಸ ಊಟ ಮಾಡ್ತಿರ್ತಾರ. ಇದ್ಯಾಕೆ ಇಲ್ಲಿ ಮಂದಿ ಸಾಯತಾರು, ಲಕ್ಷಾಂತರ ಜನ ನನ್ನ ರೈತ ದೇವರುಗಳು ಬೀದಿಗೆ ಬರಂತಾವು. ಆ ಕುಟುಂಬಗಳು ಆತ್ಮಹತ್ಯೆ ಮಾಡ್ಕೊಂಡ ಸಂದರ್ಭದಾಗ ಅದರ ಚಿಂತನೆ ಮಾಡ್ಲಿಲ್ಲ. ಮಾಡೋಣ್ರಿ, ಮಾಡಬೇಡ. ಅದಕ್ಕಾಗಿ ತಾವೆಲ್ಲರೂ ಕೂಡ ಗಟ್ಟಿಯಾಗ್ರಿ, ಒಕ್ಕಟ್ಟಾಗ್ರಿ. ಈ ಸಿಟ್ಟ ದ್ವೇಷ ನಿಮ್ದು ಏನದಾವಲ್ಲ, ಒಂದು ತಿಂಗಳ ಈ ವೀರಭದ್ರೇಶ್ವರ ಮತ್ತು ಬಸವೇಶ್ವರ ಏನ್ ನೀರಾವರಿಗೆ ಹಾಕ್ರಿ. ಬಿಡ್ರಿ, ದ್ವೇಷ ಮಾಡೋದು ಊರಾಗ ಅದರಿಂದ ಏನ್ ಲಾಭ ಇಲ್ಲ. ಮನ್ಯಾಗ ಅಂತ ನೋಡಿ ದ್ವೇಷ ಮಾಡೋದು ಬಿಡ್ರಿ. ನೀರ್ ಆದಪ್ಪ ಅಂತಂದ್ರ ಎಲ್ಲರೂ ಬೆಳಿತೀರಿ, ಬೆಳಿ ಬರ್ತತಿ. ಈ ದ್ವೇಷ ಸಿಟ್ಟ ಲಾಭಕ್ಕಾಗಿರ್ಲಿ. ವೀರಭದ್ರೇಶ್ವರ ಏನ್ ನೀರಾವರಿ ತರಕಾಗಿರ್ಲಿ, ಬಸವೇಶ್ವರ ಏನ್ ನೀರಾವರಿ ತರಕಾಗಿ ನಿಮ್ಮ ದ್ವೇಷ ಸಿಟ್ಟ ಒಂದು ತಿಂಗಳು ಉಪಯೋಗ ಮಾಡಿರಪ್ಪ ಅಂದ್ರ 100% ಹೇಳಿಲ್ಲ. ಎಲ್ಲರೂ ಮನೆ ದೇವರು ಬಂದ ಕೆಲಸ ಚಲೋ, ಲೇಟ್ ಇಲ್ಲ. ಇದೇನೇನು ಹೊಸ ಯೋಜನೆ ಆಗ್ಬೇಕು, ಸ್ಯಾಂಕ್ಷನ್ ಆಗ್ಬೇಕು ಅನ್ನೋ ಅಂತದಿಲ್ಲ ಗುರುಗಳು. ಆಯ್ತು ಬರ್ರಿ, ಅದೇನ್ ತೀರ್ಮಾನ ತಗೋತೀರಿ ನೀವೆಲ್ಲ. ಎಲ್ಲ ಈ ತಾಲೂಕಿನ ನಿರ್ಣಯ ತಗೋರಿ. ನಾವು ಪಾದಯಾತ್ರೆ ಬರಾಕು ಗಟ್ಟಿದು, ನೀವು ಯಾವ ಯುದ್ಧಕ್ಕೂ ರೆಡಿ ಇದು. ನಮಗೇನು ಭಯನೇ ಇಲ್ಲ. ನಮಗ್ ಭಯ ಯಾರ್ದಂದ್ರೆ ಇವ್ರ ನಾವೇನ್ ರಾಜ್ಯದ ಮುಖ್ಯಮಂತ್ರಿಗೆ ಎದುರುದಿಲ್ಲ, ಈ ಪ್ರಧಾನ ಮಂತ್ರಿಗೆ ಎದುರುದಿಲ್ಲ. ಯಾಕಂದ್ರೆ ಅವ್ರಿಗೆ ನಾವು ಟ್ಯಾಕ್ಸ್ ಕೊಟ್ಟ ನಮ್ಮ ಸೇವಾ ಮಾಡಕ್ಕಾಗಿ 220 ಮಂದಿನ 550 ಮಂದಿ ಸಂಸದರ ಈ ರಾಜ್ಯಸಭಾ ಸದಸ್ಯರನ್ನ ಕಳಿಸಿದ್ರು. ಅವ್ರಿಗೆ ಬೇರೆ ಕೆಲಸ ಕಳಿಸಿದ್ರು. ಅವ್ರ ತಿಂಗಳ ಪಗಾರನ್ನ ನೀವು ದೇವರುಗಳು ಕೊಡ್ತಿರಪ್ಪ, ನಾಡಿನ ದೇವರುಗಳು ನೀವು ಕೊಡ್ತೀರಿ. ಅವ್ರಿಗೆ ಕಾರ್ ಗಾಡಿ ಅಡ್ಡಾಡಕ್ ಕೊಡ್ತೀರಿ.